ವೆಲ್ಕಮ್ ಟು ಡೇ 2 ಆಫ್ ಮೈ ಟ್ರಾವೆಲ್ ಮಿನಿ ವ್ಲಾಗ್. ನಮ್ಮ ಬಕೆಟ್ ಲಿಸ್ಟಲ್ಲಿರುವಂಥ ಆ್ಯಕ್ಟಿವಿಟೀಸಲ್ಲಿ ಸ್ಕೂಬಾ ಡೈವಿಂಗ್ ಇಸ್ ಒನ್ ಆಫ್ ದ ಆ್ಯಕ್ಟಿವಿಟೀಸ್. ಆ್ಯಂಡ್ ಇದನ್ನು ನಾವು ಮೊದಲನೇ ಸಾರಿ ಮಾಡ್ತಿಲ್ಲ. ಆ್ಯಸ್ ಅ ಕಪಲ್ 5 years ಬ್ಯಾಕ್ ನಾವು ಇದೇ ನೇತ್ರಾಣಿ ಐಲ್ಯಾಂಡ್ಸಲ್ಲಿ ಸ್ಕೂಬಾ ಡೈವಿಂಗ್ನ ಮಾಡಿದ್ವಿ. ಇನ್ನೊಂದು ಸಾರಿ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಣ ಆ್ಯಂಡ್ ಆರ್ಯನ್ಗೂ ಅದೇ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ ಅವನು ಕರ್ಕೊಂಡು ಮತ್ತೆ ಸ್ಕೂಬಾ ಡೈವಿಂಗ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಈ ಸ್ಕೂಬಾ ಡೈವಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆಗ ನಿಮಗೆ ಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೇಗೆ ಬುಕ್ ಮಾಡ್ಕೋಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವುದೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ಪ್ರೋಸ್ ಕಾನ್ಸ್ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡೇ 2 ಆಫ್ ಆರ್ ವೆಕೇಷನ್. ಬೆಳಗ್ಗೆ ಎದ್ದು ನಾವು ಲೈಟಾಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಹೊರಟಿದ್ದು ಸೀದಾ ಸ್ಕೂಬಾ ಡೈವಿಂಗ್ಗೆ ಅಂತ. ಸ್ಕೂಬಾ ಡೈವಿಂಗ್ಗೆ ನೀವು ಪ್ಲ್ಯಾನ್ ಮಾಡ್ಕೊತಿದ್ದೀರಾ ಅಂತಂದರೆ ನಿಮ್ಮ ಐಟನರಿಯಲ್ಲಿ ಕಂಪ್ಲೀಟ್ ಹಾಫ್ ಡೇ ಇದಕ್ಕೆ ಅಂತಲೇ ಡೆಡಿಕೇಟ್ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆ ಸುಮಾರು 8 ಗಂಟೆ ಹಾಗೆ ನಾವು ಹೊರಟಾಗ ವಾಪಸ್ ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 3 o'clock ಆಗಿತ್ತು. ಆರ್ಯನ್ಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ನು ಸ್ಕೂಬಾ ಡೈವಿಂಗ್ ಮಾಡಲಿಲ್ಲ, ಅವ್ನಿಗೊಂದು ಸ್ವಲ್ಪ ಭಯ ಆಗಿತ್ತು. ಸ್ನಾರ್ಕ್ಲಿಂಗ್ ಮಾಡಿಕೊಂಡು ನಾವಿಬ್ಬರು ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿ ಅದರ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ, ನೀವು ಚೆಕ್ಔಟ್ ಮಾಡ್ಬೋದು. ಸ್ಕೂಬಾ ಡೈವಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದು ರಿಫ್ರೆಶ್ ಆಗಿ ಸೀದಾ ನಾವು ಹೊರಟಿದ್ದು ಹೊನ್ನಾವರ್ ಬೋಟ್ ರೈಡ್ಗೆ. ಮುರುಡೇಶ್ವರಿಂದ ಹೊನ್ನಾವರ್ಗೆ 30 kilometers ಇರುತ್ತೆ. ಸೊ ಆಲ್ಮೋಸ್ಟ್ 30 to 35 minutes ಡ್ರೈವ್ ಆಗಿರುತ್ತೆ. ನೀವು ಹೊನ್ನಾವರ್ ಬೋಟ್ ರೈಡ್ನ ಪ್ಲ್ಯಾನ್ ಮಾಡ್ಕೊತಿದ್ದೀರಾ ಅಂತಂದರೆ ಹೈ ಟೈಡ್ ಲೋ ಟೈಡ್ ಬಗ್ಗೆ ತಿಳ್ಕೊಂಡು ಹೋಗಿ. ಬಿಕಾಸ್ ನಾ ಹೋಗಿದ್ದು ಸಂಜೆ ಆಲ್ಮೋಸ್ಟ್ 4:35 ಆಗಿತ್ತು. ಆಗ ಲೋ ಟೈಡ್ ಇರೋದ್ರಿಂದ ನೀರು ತುಂಬಾ ಕಡಿಮೆ ಇತ್ತು. ಸೊ ಎಕ್ಸಾಕ್ಟಾಗಿ ಮ್ಯಾಂಗ್ರೂವ್ ಒಳಗಡೆ ಅಥವಾ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ರೈಡೆಲ್ಲ ಮಾಡೋದಕ್ಕೆ ಆಗಲೇ ಇಲ್ಲ. ಬೆಳಗ್ಗೆ ಹೊತ್ತು ನೀವು ಹೋದರೆ ಕಂಪ್ಲೀಟಾಗಿ ವಾಟರ್ ಫಿಲ್ ಆಗಿರುತ್ತೆ, ಹೈ ಟೈಡ್ ಇರುತ್ತೆ. ಆಗ ನಿಮ್ಮ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ಲ್ಯಾನ್ ಮಾಡಿಕೊಂಡು ಹೊರಡಿ. ಕಾಲ್ ಮಾಡಿ, ಗೂಗಲಲ್ಲಿ ಹೊನ್ನಾವರ್ ಬೋಟ್ ರೈಡ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಂಬರ್ ಅಂತ ಅವೈಲೇಬಲ್ ಇರುತ್ತೆ. ಅಲ್ಲಿ ಕಾಲ್ ಮಾಡಿ ಕೇಳಿಕೊಂಡು ನೀವು ಹೋಗ್ಬೋದು. ಆ್ಯಂಡ್ ಇಲ್ಲಿ ಹೈಲ್ಯಾಂಡ್ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ಚೆನ್ನಾಗಿ ತೊಗೋಬೋದು, ಡೆಕೋರೇಟ್ ಮಾಡಿರ್ತಾರೆ. ಅಲ್ಲಿ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಈ ಲಾಂಗೆಸ್ಟ್ ಬ್ರಿಡ್ಜನ್ನೆಲ್ಲ ತೋರಿಸಿ ಮ್ಯಾಂಗ್ರೂವ್ ಫಾರೆಸ್ಟ್ನೆಲ್ಲ ತೋರಿಸ್ಕೊಂಡು 1 hour ರೈಡ್ ಆಗಿರುತ್ತೆ, ಕಂಪ್ಲೀಟ್ ಬೋಟ್ ರೈಡ್. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊಟ್ಟಿದ್ದು ಮ್ಯಾಂಗ್ರೂವ್ ಬೋರ್ಡ್ ವಾಕ್ಗೆ. ಇದು ಪಕ್ಕದಲ್ಲೇ ಇರುವಂತಹ ಒಂದು ಪ್ಲೇಸ್. ಸಂಜೆ ಬೋಟ್ ರೈಡ್ ಮಿಸ್ ಆಗುತ್ತೆ ಅಂತ ನಾವು ಲಂಚ್ ಏನೂ ತಿಂದಿರಲಿಲ್ಲ. ಸೊ ಇಲ್ಲೇ ಮ್ಯಾಗಿ, ಫ್ರೆಂಚ್ ಫ್ರೈಸ್ನೆಲ್ಲ ತಿಂದು ಸೀದಾ ಹೊಟ್ಟಿದ್ದು ನಾವು ಈ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ. ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಈ ಥರ ಒಂದು ವಾಕ್ ಪಾತ್ನ ಕ್ರಿಯೇಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಹೈ ಟೈಡ್ಸ್ ಇದ್ದರೆ ಇಲ್ಲೇನು ಕೆಳಗಡೆ ನೀವು ನೋಡ್ತಿದ್ದೀರಲ್ಲ ಅಲ್ಲೆಲ್ಲ ನೀರು ತುಂಬ್ಕೊಂಡಿರುತ್ತೆ, ವೆರಿ ಬ್ಯೂಟಿಫುಲ್. ಅಲ್ಲಿಂದ ನಾವು ಸೀದಾ ಹೊಟ್ಟಿದ್ದು ದೇವಸ್ಥಾನಕ್ಕೆ. ಮಹಾಶಿವರಾತ್ರಿ ಆಗಿರೋದ್ರಿಂದ ವಿಶೇಷ ಪೂಜೆ ಇತ್ತು. ಗೋಪುರನ ಬ್ಯೂಟಿಫುಲ್ಲಾಗಿ ಲೈಟ್ಸಿಂದ ಡೆಕೋರೇಟ್ ಮಾಡಿದರು. ಆ್ಯಂಡ್ ಕಂಪ್ಲೀಟ್ ಮುರುಡೇಶ್ವರ ಒಂದು ಜಾತ್ರೆ ವೈಬ್ಸ್ ಥರ ಇತ್ತು. ಡಾನ್ಸ್ ಶೋ, ಮ್ಯೂಸಿಕ್ ಶೋ ಅಂತೆಲ್ಲ ಆರ್ಗನೈಸ್ ಮಾಡಿದರು. ಎಲ್ಲ ಸುತ್ತಾಡಿ ಸ್ಟ್ರೀಟ್ ಶಾಪಿಂಗ್ ಮಾಡಿ ಅಲ್ಲಿ ಸ್ಟ್ರೀಟ್ ಫುಡ್ನೆಲ್ಲ ತಿಂದು ಅವತ್ತಿನ ದಿನಾನ ಮುಕ್ತಾಯಗೊಳಿಸಿದ್ವಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ಇದಾಗಿತ್ತು ಡೇ 2. ಸಿಗೋಣ ಡೇ 3ಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.